ಫ್ರೆಂಡ್ಸ್ ವಿತ್ ಯೋರ್ ಎಕ್ಸ್. ಹೇಗೆ? ಹುಲಿ ಮತ್ತೆ ಜಿಂಕೆ ಇದ್ದಾಗ. ಇದು ಲೈಫ್, ಪಿಕ್ಚರ್ ಅಲ್ಲ. ವಿಷಕ್ಕೆ ಹಾಲು ಹಾಕಿದ್ರೆ ಅಂತ ಚಾ ಆಗ್ತದ? ಎಕ್ಸ್ ಜೊತೆ ಫ್ರೆಂಡ್ಶಿಪ್ ಎಕ್ಸ್ಪೈರ್ ಆದ ಮದ್ದು ಕುಡ್ದಾಗೆ, ಜೀವಕ್ಕೆ ಹಾನಿಕಾರಕ. ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕಾದ್ರೆ ನೀವು ಒಂದು ಟೀ ದಿವಸ ಬಿಲ್ ಕೊಡ್ಲಿಲ್ಲ, ಇನ್ನು ಫ್ರೆಂಡ್ಶಿಪ್ ಅಲ್ಲಿ ಅಂತ ನಿನ್ನ ತುಲಾಭಾರ ಮಾಡಿಸ್ತಾನ? ಎಕ್ಸಸ್ ಆರ್ ಮೋರ್ ಲೈಕ್ ಓಲ್ಡ್ ಫ್ರೆಂಚ್ ಫ್ರೈಸ್. ಪ್ರೀ ಹೀಟ್ ಮಾಡಿ ತಿಂದ್ರೆ ಏನಾಗ್ತದೆ ಹೇಳಿ? ಗ್ಯಾಸ್, ಪೇನ್ ಇನ್ ದಿ ಆಸ್. ಎಕ್ಸಿಗೆ ಜೆಂಡರ್ ಇಲ್ಲ, ಅಜೆಂಡಾ ಮಾತ್ರ. ದೇರ್ ಇಸ್ ನೋ ಕನ್ಸ್ಟ್ರಕ್ಷನ್, ಇಟ್ಸ್ ಓನ್ಲಿ ಡಿಸ್ಟ್ರಕ್ಷನ್. ಎಕ್ಸಸ್ ಆರ್ ಮೋರ್ ಲೈಕ್ ಲವಂಗ ಇನ್ ಬಿರಿಯಾನಿ. ಲವಂಗ ಎತ್ತಿ ಬಿಸಾಕಿ ಬಿರಿಯಾನಿ ತಿನ್ಬೇಕೆ ಹೊರತು ಬಿರಿಯಾನಿ ಬಿಸಾಕೋದಲ್ಲ. ನನ್ಗೆ ಮರಿಲಿಕ್ಕೆ ಕಷ್ಟ ಆಗ್ತಾ ಉಂಟು, ಅದಕ್ಕೆ ನಾನು ಅವನ ಜೊತೆ ಫ್ರೆಂಡ್. ನಿನ್ಗೆ ಕಷ್ಟ ಅಲ್ಲ, ನಿನ್ಗೆ ಉಷ್ಣ. ಕುಡಿ ಜೀರಿಗೆ ಕಷಾಯ, ಉಷ್ಣ ಎಲ್ಲ ಇಳಿತದೆ. ಡೇಟಿಂಗ್ ಇಂದ ಫಸ್ಟ್ ನೈಟ್ ತನಕ ಎಲ್ಲ ಆಗಿ ಬಿಟ್ಟದು. ಈಗ ಫ್ರೆಂಡ್ಶಿಪ್ ಮಾಡಿ ಅಂತ ರಂಗೋಲಿ ಹಾಕೋದು ಕಲಿತೀಯಾ? ನನ್ನ ಪ್ರೆಸೆಂಟ್ ಸಾ ಎಕ್ಸ್ ಜೊತೆ ಫ್ರೆಂಡ್ಶಿಪ್ ಅಲ್ಲಿ ಇದ್ದಾನಂತೆ, ಬಿಡ್ತೀಯಾ? ಈಗಾಗ್ಲೇ ಮಾಡಿ ಹೋದದಲ್ಲ, ಇನ್ನೆಂತ ಕೊಡ್ತಿ ಮಾಡ್ಲಿಕ್ಕೆ? ಎಕ್ಸ್ ಅಲ್ಲ, ಎಕ್ಸಾಂಪಲ್. ಇನ್ನು ತಿರುಗಿಸ ನೋಡಬಾರ್ದು. ಬ್ಲಾಕ್ ಅಂತ ಬಂದಾಗ ಸೋಷಿಯಲ್ ಮೀಡಿಯಾ ಮಾತ್ರ ಅಲ್ಲ, ಗೂಗಲ್ ಪೇ, ಫೋನ್ ಪೇ ವಿಚ್ ವಾಸ್ ನೆವರ್ ಯೂಸ್ಡ್ ಫಾರ್ ಯು, ಅದರಲ್ಲಿ ಸಹ ನಿನ್ನನ್ನು ಬ್ಲಾಕ್ ಮಾಡಿದ್ದಾನೆ. ರಿಲೇಶನ್ಶಿಪ್ ಅಲ್ಲಿ ಇರುವಾಗವೇ ನಿನ್ನನ್ನು ಮೂಸ್ಲಿಲ್ಲ, ಇನ್ನು ಫ್ರೆಂಡ್ಶಿಪ್ ಅಲ್ಲಿ ಮೂಸ್ತಾನ? ಮಾಡಿದ ಕಕ್ಕ ಎಕ್ಕಿ ತಿಂದಾಗ ಆಯ್ತು. ಬಿಟ್ಟ ಎಕ್ಸ್ ಅನ್ನು ಹತ್ರ ಮಾಡುದು. Are you colorblind? It's red flag, dude. Red. He's so understanding, so supportive. So I am friends with him. ಅಷ್ಟು ಸಪೋರ್ಟಿವ್ ಇದ್ರೆ ನೀನ್ ಬಿಟ್ಟದ್ಯಾಕ? Meaning you are the toxic one.